ನಮಸ್ತೆ ಫ್ರೆಂಡ್ಸ್, ನಾನು ಸಾವಿ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಪಾಲಕ್ ಗೋಬಿ ಡ್ರೈ. ಪಾಲಕ್ಕನ್ನು ಪೇಸ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಬಿಸಿ ನೀರಿಗೆ 3 ಹಸಿಮೆಣಸಿನ್ಕಾಯಿ ತೊಳೆದಂತಹ ಪಾಲಕ್ ಸೊಪ್ಪನ್ನು ಹಾಕ್ಕೊಂಡು ಬಿಸಿ ನೀರಿಗೆ ಹಾಕಿಡ್ತಾಯಿದ್ದೀನಿ. ಇದನ್ನು ಬೇಯಿಸೋದು ಬೇಡ, ಹಾಗೆ ಕೂಡ ರುಬ್ಕೊಳ್ಬೋದು, ಆದರೆ ಇದನ್ನು ಸ್ವಲ್ಪ ನೆನೆಸಿಟ್ಟು ರುಬ್ಕೊಳ್ತಾ ಇದ್ದೀನಿ. ಈಗ ಹೂಕೋಸಿನಲ್ಲಿ ಹುಳ ಇರುತ್ತೆ, ಆದ್ದರಿಂದ ಬಿಸಿ ನೀರಿಗೆ ಅರಿಶಿನ ಉಪ್ಪು ಹಾಕ್ಬಿಟ್ಟು ಹೂಕೋಸನ್ನು ನೆನೆಸಿಡ್ತಾಯಿದ್ದೀನಿ. ಇದನ್ನು ಬೇಯಿಸೋದು ಬೇಡ, ಒಂದು ಸ್ವಲ್ಪ ಹೊತ್ತು ಬಿಸಿ ನೀರಿಗೆ ಹಾಕಿ ಇಟ್ಟರೆ ಆ ಹುಳಗಳೆಲ್ಲನೂ ಸತ್ತು ಹೋಗುತ್ತೆ. ಹಾಗಾಗಿ ಹಾಕ್ಬಿಟ್ಟು ಇದನ್ನೆಲ್ಲ ಒಂದು ಸ್ವಲ್ಪ ಹೊತ್ತು, ಒಂದು 10 ನಿಮಿಷದವರೆಗೂ ಹಾಗೆ ಮುಚ್ಚಿ ಇಡ್ತಾಯಿದ್ದೀನಿ. ನಂತರ ಹೂಕೋಸಿಗೆ ಉಪ್ಪು ಖಾರ ಹಿಡಿಯೋದಕ್ಕೋಸ್ಕರ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಸ್ಪೂನು ಪೆಪ್ಪರ್ ಪೌಡರು, ಅರಿಶಿನ ಅರ್ಧ ಸ್ಪೂನು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರ್ಧ ಸ್ಪೂನು, ಗರಂ ಮಸಾಲ ಅರ್ಧ ಸ್ಪೂನು, ಚಿಲ್ಲಿ ಪೌಡರ್ 1 ಸ್ಪೂನು ಮತ್ತು ಗ್ರೀನ್ ಚಿಲ್ಲಿ ಸಾಸ್ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ನಿಮಗೆ ಖಾರ ಬೇಕು ಅಂದರೆ ಮತ್ತೆ ಚಿಲ್ಲಿ ಪೌಡರ್ ಹಾಕ್ಕೋಬೋದು, ಅಥವಾ ಪಾಲಕ್ ಸೊಪ್ಪಿನಲ್ಲಿ ಹಸಿಮೆಣಸಿನ್ಕಾಯಿನ ಜಾಸ್ತಿ ಹಾಕ್ಕೊಳ್ಬೋದು. ಮತ್ತು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಈಗ ಬಿಸಿನೀರಿನಲ್ಲಿ ನೆನೆಸಿದಂಥ ಹೂಕೋಸನ್ನು ಇದರೊಳಗಡೆ ಹಾಕ್ಬಿಟ್ಟು ಒಂದು 5 ನಿಮಿಷ 10 ನಿಮಿಷ ಮ್ಯಾರಿನೇಟ್ ಮಾಡೋಕ್ಕೆ ಇಡ್ತಾಯಿದ್ದೀನಿ. ನಂತರ ನಾವು ಏನು ಬ್ಲ್ಯಾಂಚ್ ಮಾಡ್ಕೊಂಡಿದ್ವಿ, ಬಿಸಿ ನೀರಿನಲ್ಲಿ ಇಟ್ಟಿದ್ದಂತಹ ಪಾಲಕ್ ಸೊಪ್ಪನ್ನು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ಈಗ ನಾವು ಗೋಬಿನ ಮ್ಯಾರಿನೇಟ್ ಮಾಡೋದಕ್ಕೆ ಅಂತ ಇಟ್ಟಿದ್ವಲ್ಲ, ಅದನ್ನು ಸ್ವಲ್ಪ ಒಂದು ಕಡೆ ಎತ್ತಿಟ್ಕೊಂಡಿದ್ದು, ಅದರಲ್ಲಿ ಉಳಿದಂತಹ ನೀರಿದೆಯಲ್ಲ ಅದರೊಳಗಡೆ ಕಾರ್ನ್ಫ್ಲೋರ್ ಒಂದು 3 ಸ್ಪೂನು, ಮೈದಾ 3 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ನಂತರ ಹುರಿಗಡಲೆನ ಅದನ್ನು ರುಬ್ಬಿ ನುಣ್ಣಗೆ ಪುಡಿ ಮಾಡ್ಕೊಂಡಿದ್ದು ಅದರಲ್ಲಿ 2 ಸ್ಪೂನನ್ನು ಹಾಕ್ಕೊಳ್ತಾ ಇದ್ದೀನಿ. ಅದು ಹಾಕ್ಕೊಂಡ ನಂತರ ಹಾಗೆ ಕೈಯಿಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಇರೋಷ್ಟೇ ಸದ್ಯಕ್ಕೆ ಮಿಕ್ಸ್ ಮಾಡ್ಕೊಬೇಕು, ಇಲ್ಲಾಂದರೆ ಅದು ಗಂಟು ರೀತಿ ಆಗುತ್ತೆ. ನಂತರ ಉಳಿದಿರೋಂಥ ಪಾಲಕ್ ನೀರೇನಿರುತ್ತೆ ಅದರಲ್ಲಿ ಅದನ್ನು ಹಾಕ್ಕೋಬೋದು, ಅಥವಾ ಹಾಗೆ ನೀರು ಕೂಡ ಹಾಕ್ಕೊಳ್ಬೋದು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತೆಳು ಕನ್ಸಿಸ್ಟೆನ್ಸಿ ಇರಬೇಕು, ಆ ರೀತಿಯಾಗಿ ಗಂಟಿಲ್ಲದಂತೆ ಕಲಿಸ್ಕೊಳ್ತಾರೆ. ಕಲಿಸ್ಕೊಂಡ ನಂತರ ನಾವೇನು ಮ್ಯಾರಿನೇಟ್ ಮಾಡಿಟ್ಟಿದ್ವಲ್ಲ ಆ ಹೂಕೋಸನ್ನು ಹಾಕ್ಕೊಂಡು ಚೆನ್ನಾಗಿ ಎಲ್ಲದಕ್ಕೂ ಆ ಬ್ಯಾಟರು ಅಂಟ್ಕೋಬೇಕು. ಆ ರೀತಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡ ನಂತರ ಪಾಲಕ್ ಸೊಪ್ಪು ಪೇಸ್ಟ್ ಏನಿರುತ್ತೆ ಅದು 1 ಸ್ಪೂನ್ ಹಾಕ್ಕೊಳ್ಬೋದು. ಅದನ್ನು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡ ನಂತರ ಗೋಬಿನ ಫ್ರೈ ಮಾಡೋದಕ್ಕೋಸ್ಕರ ಬಾಣಲಿಗೆ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಹೂಕೋಸು ಫ್ರೈ ಮಾಡೋದಕ್ಕೆ ಬೇಕಾದಷ್ಟು ಆಯಿಲ್ನ ಒಂದು ಬಾಣಲಿಗೆ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ನಂತರ ಒಂದೊಂದಾಗಿ ನೆನೆಸಿದ್ದಂತಹ ಹೂಕೋಸನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಂದು 5-6 ನಿಮಿಷ ಆದರೂ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. ಗೋಬಿ ಎಲ್ಲ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಂತರ ಬಾಣಲಿಗೆ ಒಂದು 5-6 ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ನಾನು ಡೀಪ್ ಫ್ರೈ ಮಾಡಿದಾಗ ಇದ್ದಂತಹ ಆಯಿಲ್ ಇತ್ತಲ್ಲ ಅದು ಬಿಸಿ ಇತ್ತು, ಹಾಗಾಗಿ ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ. ಅದು ಹಾಕ್ಕೊಂಡ ನಂತರ ಒಂದು ಸಣ್ಣ ಈರುಳ್ಳಿನ ಉದ್ದುದಾಗಿ ಹೆಚ್ಕೊಳ್ತಾ ಇದ್ದೀನಿ. ಸಣ್ಣದಾಗಾದರೂ ಹೆಚ್ಕೊಬೋದು, ಹೇಗಾದರೂ ಹೆಚ್ಕೊಳ್ಬೋದು. ಹೆಚ್ಕೊಂಡು 1-2 ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದಾದ ನಂತರ ಒಂದು 2-3 ಸ್ಪೂನಷ್ಟು ಕ್ಯಾಪ್ಸಿಕಮನ್ನು ಹಾಕ್ಕೊಂಡು ಅದು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದು ಒಂದು ಸ್ವಲ್ಪ ಹೊತ್ತು ಫ್ರೈ ಆದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅದೊಂದು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಅದು ಚೆನ್ನಾಗಿ ಫ್ರೈ ಆದ ನಂತರ ಆನಿಯನ್ ಮತ್ತು ಕ್ಯಾಶೂನ ಡೀಪ್ ಫ್ರೈ ಮಾಡಿಕೊಂಡು ಅದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಅದನ್ನು 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಅದು ಟೇಸ್ಟ್ ಚೆನ್ನಾಗಿರುತ್ತೆ, ಆದ್ದರಿಂದ ಅದೊಂದು ಸ್ವಲ್ಪ ಹೊತ್ತು ಫ್ರೈ ಆದ ನಂತರ ಪಾಲಕ್ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀರನ್ನು ಸೇರಿಸಿ ಅರ್ಧ ನಿಮಿಷ ಹುರ್ಕೊಳ್ತಾ ಇದ್ದೀನಿ, ಬೇಯಿಸ್ಕೊಳ್ಬೇಕು. ಸ್ವಲ್ಪ ಹೊತ್ತು ಬೇಯಿಸಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು 1-2 ನಿಮಿಷ ಫ್ರೈ ಮಾಡಬೇಕು. ಫ್ರೈ ಆದ ನಂತರ ಡೀಪ್ ಫ್ರೈ ಮಾಡಿದಂತಹ ಗೋಬಿನ ಹಾಕ್ಕೊಳ್ತಾ ಇದ್ದೀನಿ.
ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. 1-2 ನಿಮಿಷದವರೆಗೂ ಗೋಬಿಗೆ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಬೇಕು, ಮಾಡಿದಂಥ ಮಸಾಲೆ ಎಲ್ಲ ಹಿಡ್ಕೊಳ್ಬೇಕು. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಪಾಲಕ್ ಗೋಬಿ ಡ್ರೈ ರೆಡಿಯಾಗಿದೆ. ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಸಣ್ಣಗೆ ಹೆಚ್ಚಿದಂತಹ ಈರುಳ್ಳಿ ಹಾಕ್ಕೊಂಡು ಅದ್ರ ಮೇಲ್ಗಡೆ ಚಾಟ್ ಮಸಾಲಾನ ಒದರಿಸಿದ್ರೆ ಪಾಲಕ್ ಗೋಬಿ ಡ್ರೈ ರೆಡಿಯಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.